ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತಿ ದಾಳಿಯನ್ನ ಮಾಡುವುದರ ಜೊತೆಗೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಹೊಡೆದು ಹಾಕಿರುವಂತಹ ಸಾಕ್ಷಿ. ಕೆಲವರೆಲ್ಲ ಕೇಳಬಹುದು ಸಾಕ್ಷಿ ಬೇಕು ಅಂತ ಸಾಕ್ಷಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ಫೋಟೋಸು ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಒಂದಿಷ್ಟನ್ನ ಬೆಳಗ್ಗೆ ಎದ್ದು ಸಾಕ್ಷಿ ಕೇಳಬಹುದು. ಸಾಕ್ಷಿನೆಲ್ಲ ನಾವು ಕೊಡ್ತಾ ಇದ್ವಿ. ಪಾಕಿಸ್ತಾನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕ್ಷಿ ನಿಮಗೆ ಸಿಗುತ್ತೆ. ಸೊ ಈಗ ಸದ್ಯ ಯಾವ ರೀತಿಯಾಗಿ ದಾಳಿಗೆ ಪ್ರತಿದಾಳಿ ನಡೆಸಲಾಯಿತು, ಜೊತೆಗೆ ಪಾಕಿಸ್ತಾನದ ರಾಜಧಾನಿಯನ್ನ ಯಾವ ರೀತಿಯಾಗಿ ಹೊಡೆದಾಕಲಾಯಿತು, ಪಾಕಿಸ್ತಾನದ ಪ್ರಧಾನಿ ಊರು ಬಿಟ್ಟ ಬಿಲ್ದೊಳಗೆ ಅಡ್ಕೊಂಡು ಕೂತಿದ್ದಾನೆ, ಜೊತೆಗೆ ಪಾಕಿಸ್ತಾನದ ಸೇನಾ ಅಧ್ಯಕ್ಷನು ಕೂಡ ಬಾಲ ಮುದುರ್ಕೊಂಡು ಬಿಲ್ದೊಳಗೆ ಕೂತ್ಕೊಂಡಿದ್ದಾನೆ. ಸದ್ಯ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನನ್ನ ಕಲೀಗ್ ರಂಜಿತ್. ಓವರ್ ಟು ಯು. ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಇವತ್ತಿಗೆ 16ನೇ ದಿನ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಗುಂಡಿನ ದಾಳಿಯನ್ನ ಮಾಡ್ತಾ ಇರೋದು. ನೀವು ಹೇಳ್ತಾ ಇದ್ರಿ ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಭಾರತದ ಸೇನೆ ಪಾಕಿಸ್ತಾನದ ಈ ರಣಹದ್ದುಗಳನ್ನ ನಾವು ಕುಕ್ಕಿ ಕುಕ್ಕಿ ತಿನ್ನುವಂತ ಸಮಯ ಬಂದಿದೆ. ಪಾಕಿಸ್ತಾನಕ್ಕೆ ಚೆಕ್ ಮೇಟ್ ಕೊಟ್ಟಾಗಿದೆ ಭಾರತ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಓಡ್ ಹೋಗೋದು ಬಿಟ್ರೆ ಬೇರೆ ಯಾವುದೇ ಅವಕಾಶ ಇಲ್ಲ. ಪಾಕಿಸ್ತಾನದ ಎಲ್ಲ ಮೂಲಗಳು ಬಂದಾಗಿದ್ದಾವೆ. ಪಾಕಿಸ್ತಾನ ಭಾರತ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿ ನನ್ನನ್ನ ಹೊಡೆಯೋ ಪ್ರಯತ್ನ ಮಾಡ್ತಿದೆ ಅಂತೇಳಿ ವಿಶ್ವದ ಮುಂದೆ ಹೇಳಿದ್ರು ಕೂಡ ಇದೇ ಪಾಕಿಸ್ತಾನ ವರ್ಷಕ್ಕೆ 56,000 ಕೋಟಿ ಹಣವನ್ನ ಇದೇ ಭಯೋತ್ಪಾದನೆಗೆ ಖರ್ಚು ಮಾಡ್ತಾ ಇದೆಯಲ್ಲ, ಇದನ್ನ ಭಾರತ ಜಗತ್ತಿನ ಮುಂದಿಟ್ಟಿತ್ತು. ನೋಡಿ, ಜಾಗತಿಕವಾಗಿ ಪಾಕಿಸ್ತಾನದ ಅಭಿವೃದ್ಧಿಗೆ ಬರುವಂತ ಸುಮಾರು ಕೋಟಿ ಹಣವನ್ನ ಪಾಕಿಸ್ತಾನ ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ ಗೊತ್ತಾ? ಯಾವುದೋ ಒಂದು ದೇಶ ಆರ್ಥಿಕವಾಗಿ ಸದೃಢವಾಗ್ತಾ ಇದ್ರೆ, ಯಾವುದೋ ಒಂದು ದೇಶ ಮಿಲಿಟರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ, ಯಾವುದೋ ಒಂದು ದೇಶ ಜಾಗತಿಕವಾಗಿ ಸೂಪರ್ ಸಾನಿಕ್ ಆಗಿ ಬೆಳೀತಾ ಇದ್ರೆ, ಅಂತ ದಕ್ಷಿಣ ಏಷ್ಯನ್ ರಾಷ್ಟ್ರಗಳ ಮೇಲೆ ತಾನೇ ಸೃಷ್ಟಿ ಮಾಡಿದಂತ ತನ್ನ ಮಗನಾದಂತ ಇದೇ ಭಯೋತ್ಪಾದನೆ ಅನ್ನುವ ಹುಳವನ್ನ ಎತ್ತಿಕೊಟ್ಟೋ ಮೂಲಕ ಅವರನ್ನ ಪಾಲನೆ ಪೋಷಣೆ ಮಾಡಿ ಆ ರಾಷ್ಟ್ರಕ್ಕೆ ನುಗ್ಗಿಸೋ ಮೂಲಕ ಅವರ ಆತ್ಮಸ್ಥೈರ್ಯವನ್ನ, ಅವರ ಬಲವನ್ನ, ಅವರ ಜಂಗಾಬಲವನ್ನ ಕುಗ್ಗಿಸುವಂತ ಪ್ರಯತ್ನವನ್ನ ಇದೇ ಪಾಪಿ ರಾಷ್ಟ್ರ ತೆರೆಮರೆಯಲ್ಲಿ ಮಾಡ್ತಾ ಇತ್ತು. ಆದ್ರೆ ಭಾರತ ಅದನ್ನ ಜಗತ್ತಿನ ಮುಂದೆ ಸಾರಿ ಹೇಳಿತ್ತು. ನೋಡಿ, ಪಾಕಿಸ್ತಾನದ ಕರಿನೆರಳು ಭಯೋತ್ಪಾದನೆಯಲ್ಲಿದೆ, ನೋಡಿ ಪಾಕಿಸ್ತಾನದ ಭಯೋತ್ಪಾದಕರು ಅವರ ನೆಲೆಗಳಲ್ಲಿದ್ದಾವೆ ಅನ್ನೋದನ್ನ ಹೇಳಿತ್ತು. ಹಿಂಗಾಗಿ ಪಾಕಿಸ್ತಾನಕ್ಕೆ ಇವತ್ತು ಯಾವುದೇ ಮೂಲಗಳಿಲ್ಲ, ಯಾವುದೇ ಸೋರ್ಸ್ ಪಾಕಿಸ್ತಾನಕ್ಕಿಲ್ಲ, ಯಾವುದೇ ಮಿತ್ರ ರಾಷ್ಟ್ರ ಇಲ್ಲ, ಯಾವುದೇ ಮುಸಲ್ಮಾನ್ ರಾಷ್ಟ್ರ ಕೂಡ ಪಾಕಿಸ್ತಾನದ ಜೊತೆಗೆ ನಿಂತಿಲ್ಲ. ನಾಗೇಂದ್ರ ಬಾಬು, ಅಫ್ಘಾನಿಸ್ತಾನ ಇಲ್ಲ, ಸೌದಿ ಅರೇಬಿಯಾ ಇಲ್ಲ, ಈ ಕುವೈತ್ ಇಲ್ಲ, ಈ ಯಾವುದೇ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ನಿಂತ್ಕೊಂಡಿಲ್ಲ. ಹೀಗಾಗಿ ಪಾಕಿಸ್ತಾನ ಇವತ್ತು ಒಬ್ಬಂಟಿಯಾಗಿದೆ. ಹೀಗಾಗಿ ಪಾಕಿಸ್ತಾನ ಇವತ್ತು ಸಂಪೂರ್ಣವಾಗಿ ದುರ್ಬಲವಾಗಿದೆ. ಭಾರತದ ಮೇಲೆ ನೀವಿಷ್ಟು ದಿನ ಸವಾರಿ ಮಾಡಿದ್ರಲ್ಲ, ಭಾರತದ ಮೇಲೆ ಭಯೋತ್ಪಾದನೆ ಮುಂದಿಟ್ಕೊಂಡು ನೀವಿಷ್ಟು ದಿನ ಸವಾರಿ ಮಾಡಿದ್ರಲ್ಲ, ಇವತ್ತು ಭಾರತ ನಿಮ್ಮ ಮೇಲೆ ಸವಾರಿ ಮಾಡುವಂತ ಸಮಯ ಬಂದಿದೆ. ನೋಡಿ ಎಂತ ಪರಿಸ್ಥಿತಿಗೆ ಪಾಕಿಸ್ತಾನ ಬಂತು ಅಂತೇಳಿ ಹೇಳಿದ್ರೆ, ನಾವೇ ಭಿಕ್ಷೆಯಾಗಿ ಕೊಟ್ಟಂತಹ ಜಾಗ ನಿಮ್ದು, ನಾವೇ ಭಿಕ್ಷೆಯಾಗಿ ಕೊಟ್ಟಂತ ಅಧಿಕಾರ ನಿಮ್ಗೆ, ನಾವೇ ಭಿಕ್ಷೆಯಾಗಿ ಕೊಟ್ಟದ್ದೆಲ್ಲವೂ ಕೂಡ ನಮಗೆ ಇವತ್ತು ಮಾರಕವಾಗಿ ಚುಟ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸುಮ್ಮನೆ ಬಿಡ್ಬೇಕಾ? ಅಜಿತ್ ದೋವಲ್ ಪಾಕಿಸ್ತಾನದ ಬೇಹುಗಾರಿಕೆಯಲ್ಲಿದ್ರು, ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡಿ ಪಾಕಿಸ್ತಾನದ ರೂಟ್ ಏನು, ಪಾಕಿಸ್ತಾನದ ಆಳ ತಾಳ ಏನು ಅನ್ನೋದು ಅಜಿತ್ ದೋವಲ್ ಅವರಿಗೆ ಗೊತ್ತಿದೆ. ನೋಡಿ, ಭಾರತದ ಆಸ್ತಿ ಅಜಿತ್ ದೋವಲ್. ನೋಡಿ, ಇಂಥ ಪಹಲ್ಗಾಮ್ನ ಅಟ್ಯಾಕ್ ಆದ ನಂತರ ನಾವು 15 ದಿನ ಆದ ನಂತರ ಅವರನ್ನ ನಾವು ಅಟ್ಯಾಕ್ ಮಾಡಿದ್ವಿ, ಅವ್ರನ್ನ ನಾವು ಕಾದು ಹೊಡೆದ್ವಿ, ಏನಾದ್ರೂ ನಾವು ತಕ್ಷಣಕ್ಕೆ ಏನಾದ್ರೂ ರಿಯಾಕ್ಟ್ ಮಾಡಿದ್ವಿ ಅಂತ ಹೇಳಿ ಆದ್ರೆ ಭಾರತಕ್ಕೆ ಮೈನಸ್ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಈ ಭಯೋತ್ಪಾದನೆ ಮತ್ತೆ ಈ ದಾಳಿಯಲ್ಲಿ ಇತ್ತು
ಇತ್ತು ಅನ್ನೋದನ್ನ ನಾವು ಜಗತ್ತಿಗೆ ತೋರಿಸಿ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 15 ರಾಷ್ಟ್ರಗಳ ಪೈಕಿ 13 ರಾಷ್ಟ್ರಗಳು, ಅದರಲ್ಲಿ 5 ಕಾಯಂ ಆದ್ರೆ ಇನ್ನುಳಿದಂತಹ 10 ರಾಷ್ಟ್ರಗಳು ತಾತ್ಕಾಲಿಕ ರಾಷ್ಟ್ರಗಳು. ಈ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಲ್ಲುವಂತೆ ಮಾಡಿದ್ದು. ವಿಶ್ವದ ಮುಂದೆ ಭಾರತ ಮಾಡ್ತಿರೋದು ಸರಿ ಅಂತೇಳಿ ಅಮೆರಿಕ ಇವತ್ತು ಮಾತಾಡ್ತಾ ಇದೆಯಲ್ಲ. ಹೌದು, ಭಯೋತ್ಪಾದನೆ ವಿರುದ್ಧ ನೀವು ಮಾಡಿದ್ದು ತಪ್ಪು, ಭಾರತ ಮಾಡ್ತಿರೋದು ಸರಿ ಇದೆ. ರಷ್ಯಾ ಹೇಳ್ತಾ ಇದೆ ಎಸ್ ಭಾರತದ ನಿಲುವು ಕರೆಕ್ಟ್ ಆಗಿದೆ, ಏನು ಇಸ್ರೇಲ್ ಹೇಳ್ತಾ ಇದೆ ಭಾರತ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆ. ನೇಪಾಳ ಹೇಳ್ತಾ ಇದೆ ನನ್ನ ಜಾಗದಲ್ಲಿ ಭಾರತದ ವಿರುದ್ಧ ನೀವೇನಾದ್ರೂ ಕಾರ್ಯಾಚರಣೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವೇ ಕೊಡೋದಿಲ್ಲ ಅಂತ ಹೇಳಿ ನೇಪಾಳ ಹೇಳ್ತಾ ಇದೆ. ಹೀಗೆ ಬೇರೆ ಬೇರೆ ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳು ಭಾರತದ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತದ ಜೊತೆಗೆ ನಿಂತಿದ್ದಾವೆ ಅಂತ ಹೇಳಿದ್ರೆ ಭಾರತದ ರಾಜತಾಂತ್ರಿಕತೆ, ಭಾರತದ ಜಾಗತಿಕವಾಗಿ ತೆಗೆದುಕೊಂಡಂತ ತೀರ್ಮಾನಗಳು ಪ್ರಮುಖ ಆಗುತ್ತೆ. ನೋಡಿ ನಾಗೇಂದ್ರ ಬಾಬು, ಮೊದಲಿಗೆ ನೋಡಿ ಸೌದಿ ಅರೇಬಿಯಾದ ಪ್ರವಾಸದಲ್ಲಿ ಇದ್ದಂತ ಪ್ರಧಾನಿ ನರೇಂದ್ರ ಮೋದಿ ಇದೇ ಹಿಂದಿನ ತಿಂಗಳು 22ನೇ ತಾರೀಕು ಅಟ್ಯಾಕ್ ಆದ ನಂತರ ಪ್ರವಾಸವನ್ನ ಮೊಟಕುಗೊಳಿಸಿ ಬರ್ತಾರೆ. ತಕ್ಷಣಕ್ಕೆ ತೆಗೆದುಕೊಳ್ಳೋ ತೀರ್ಮಾನ ಏನು? ಸಿಂಧೂ ನದಿಯ ನೀರನ್ನ ಬಂದ್ ಮಾಡ್ತಾರೆ. ಅದಾದ ನಂತರ ಪಾಕಿಸ್ತಾನದ ಪ್ರಜೆಗಳನ್ನ ಇಲ್ಲಿಂದ ಕಳಿಸ್ತಾರೆ. ಅದಾದ ನಂತರ ಅಟ್ಟಾರಿ ವಾಘಾ ಬಾರ್ಡರ್ ನ ಬಂದ್ ಮಾಡ್ತಾರೆ. ಅದಾದ ನಂತರ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಪಾಕಿಸ್ತಾನದ ಪಾಲುಗಾರಿಕೆ ಈ ದಾಳಿಯಲ್ಲಿ ಇತ್ತು ಅನ್ನೋದನ್ನ ಮೊದಲು ತೋರಿಸ್ತಾರೆ. ಅದಾದ ನಂತರ ಪಾಕಿಸ್ತಾನದ ಮುಖವಾಡವನ್ನ ವಿಶ್ವದ ಮುಂದೆ ಇದೇ ನರೇಂದ್ರ ಮೋದಿ ಮತ್ತೆ ಅಜಿತ್ ದೋವಲ್ ಅವರ ಆ ಒಂದು ಜೋಡೆತ್ತಿದೆಯಲ್ಲ ತೆರೆದಿಡುತ್ತೆ. ಅದಾದ ನಂತರ ಜೈಶಂಕರ್ ಅವರು ವಿಶ್ವದ ಮುಂದೆ ಜಾಗತಿಕವಾಗಿ ವಿದೇಶಾಂಗ ಇಲಾಖೆ ಸಚಿವರಾಗಿ ನೋಡಿ ಅವರು ಹಿಂಗೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿ ಭಾರತಕ್ಕೆ ಬೇಕಾದಂತ ಸಂಪನ್ಮೂಲ ಎಲ್ಲವನ್ನ ಕ್ರೋಢೀಕರಣ ಮಾಡ್ತಾರೆ. ಅದಾಗಿ 15ನೇ ದಿನಕ್ಕೆ ಸುಮಾರು ಮಧ್ಯರಾತ್ರಿ 1:44 ಭಾರತದ ಸೂಪರ್ ಸಾನಿಕ್ ವಿಮಾನಗಳು, ರಫೇಲ್ ವಿಮಾನಗಳು ಪಾಕಿಸ್ತಾನದ ಅಲ್ಲಿದ್ದಂತಹ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುತ್ತೆ. 100ರಿಂದ 150 ಜನ ಡೆತ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ. ಆ ನಂತರ ಭಾರತ ಪಾಕಿಸ್ತಾನಕ್ಕೆ ಬಿಡುತ್ತೆ, ನಿಮಗೆ ಬಿಟ್ಟಿದ್ದು, ನಾವು ನಿಮ್ ನಾಗರಿಕರನ್ನು ಟಚ್ ಮಾಡಿಲ್ಲ, ನಿಮ್ ಸೇನೆ ಟಚ್ ಮಾಡಿಲ್ಲ, ಯುದ್ಧ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತೇಳಿ ಹೇಳುತ್ತೆ. ಆ ನಂತರ ಪಾಕಿಸ್ತಾನವೇ ಭಾರತದ ಮೇಲೆ ಮಿಸೈಲ್ ಅಟ್ಯಾಕ್ ಮಗದೊಂದು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಅದಕ್ಕೂ ಭಾರತ ಹೆಂಗ್ ಪ್ರತ್ಯುತ್ತರ ಕೊಟ್ಟಿದೆ ಅಂತ ಹೇಳಿದ್ರೆ ನಾಗೇಂದ್ರ ಬಾಬು, ಪಾಕಿಸ್ತಾನದ ಸುಮಾರು 16 ಕಡೆಗಳಲ್ಲಿ ಈಗ ಭಾರತದ ಏರ್ ಸ್ಟ್ರೈಕ್ ಆಗಿದೆ. ಭಾರತದ ನೌಕಾ ಸೇನೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕರಾಚಿಯನ್ನು ಧ್ವಂಸ ಮಾಡಬಹುದು. ಭಾರತೀಯ ಭೂಸೇನೆ ಈಗ ಪಿರಂಗಿಗಳನ್ನ ಹಿಡ್ಕೊಂಡು ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ಕಾಯ್ತಾ ಇದೆ. ಹೀಗೆಲ್ಲ ಪ್ಲಾನ್ ಮಾಡಿರುವಂತ ಈ ಮಾಸ್ಟರ್ ಮೈಂಡ್ ನ ಹಿಂದೆ ಯಾರಿರೋದಂತ ಅನ್ಕೊಂಡ್ರಿ? ನೀವೇ ಹೇಳ್ದಂತ ಇದೇ ಅಜಿತ್ ದೋವಲ್ ಮತ್ತು ಇದೇ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಗಂಟೆ ಸುಮಾರು ಒಂದು 3 ಗಂಟೆ ಆಯ್ತೇನೋ, ಇಷ್ಟೊತ್ತಿನವರೆಗೂ ಕೂಡ ಸೇನಾ ಆಪರೇಷನ್ ನ ಕ್ಷಣದ ಮಾಹಿತಿಯನ್ನು ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡ್ತಾ ಇದ್ದಾರೆ. ಅದು ಈ ದೇಶದ ಶಕ್ತಿ ನಾಗೇಂದ್ರ ಬಾಬು. ಅಜಿತ್ ದೋವಲ್ ಈ ದೇಶಕ್ಕೋಸ್ಕರ, ಈ ದೇಶದ ಭದ್ರತೆಗಾಗಿ, ಈ ದೇಶದ ಸಾರ್ವಭೌಮತೆಗಾಗಿ ನೋಡಿ ನಾವು ಎಷ್ಟು ದಶಕಗಳಿಂದ ಈ ಪಾಕಿಸ್ತಾನದ ಕುಕೃತ್ಯವನ್ನ ಸಹಿಸಿಕೊಂಡು ಬಂದ್ವಿ. ಇನ್ನೂ ಕೂಡ ನಾವು ಹಾಗೆ ಇರಬೇಕಾ? ನೋಡಿ 2006ರಲ್ಲಿ ಮುಂಬೈ ಅಟ್ಯಾಕ್ ಆಗುತ್ತೆ, 166 ಜನ ಸತ್ತೋಗ್ತಾರೆ. ಆಗ ಭಾರತದ ಮಾಡಿದ್ದೇನು? ನಾವು ಅವ್ರ ಜೊತೆಲಿ ಮಾತುಕತೆ ಮಾಡ್ತೀವಿ ಹೊರತು ಇಂಥದ್ದೊಂದು ಇಚ್ಛಾಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಆದ್ರೆ ಭಾರತ ಬದಲಾಗಿದೆ. ಭಾರತ ಇವತ್ತು ವಿಶ್ವಗುರುವಾಗಿದೆ. ಭಾರತ ಇವತ್ತು ಸೂಪರ್ ಸಾನಿಕ್ ದೇಶವಾಗಿ ಬದಲಾಗಿದೆ. ಹೀಗಾಗಿ ಭಾರತ ನಮ್ಮನ್ನು ಮುಟ್ಟಿ ನೋಡಿ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಪಾಕಿಸ್ತಾನಕ್ಕೆ ಇವತ್ತು ಹೇಳೋದಕ್ಕೆ ಹೊರಟಿದೆ. ಅದನ್ನ ನೀವು ನೋಡ್ತಾ ಇದ್ದೀವಿ. ನಮ್ಮ ಸಮಯದಲ್ಲಿ ಅಖಂಡ ಭಾರತ ಅದು ನಾಳೆಗೆ ಆಗತ್ತೆ ಅಂತ ಹೇಳಿ ಅಲ್ಲ, ನೋಡಿ ಅದರ ಸನ್ನೆಗಳು ನಮಗೆ ಕಾಣಿಸ್ತಾ ಇದೆ. ಪಿಒಕೆಯಲ್ಲಿ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ರು, ಸೈನಿಕರನ್ನ ಇವರು ಅಟ್ಯಾಕ್ ಮಾಡ್ತಾ ಇದ್ರು. ಇಲ್ಲಿರುವಂತಹ ಆತಂಕವಾದಿಗಳು ಇದೇ ಶ್ರೀನಗರದ ಲಾಲ್ ಚೌಕ್ ನಲ್ಲಿ 1947ರ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಅದೇ ಆಗಸ್ಟ್ 15ನೇ ತಾರೀಕು ಪಾಕಿಸ್ತಾನದ ಜೆಂಡಾ ಹಾರಿಸ್ತಾ ಇದ್ರು. ಆದ್ರೆ ಇವತ್ತು ಲಾಲ್ ಚೌಕ್ ಹೇಗಿದೆ ಗೊತ್ತಾ? ಇದೇ ಶ್ರೀನಗರದ ಲಾಲ್ ಚೌಕ್ ಹೇಗಿದೆ ಗೊತ್ತಾ? ಆಗಸ್ಟ್ 15ನೇ ತಾರೀಕು ಭಾರತದ ತ್ರಿವರ್ಣ ಧ್ವಜ ಹಾರತ್ತೆ. ಕಾಶ್ಮೀರದ ಒಬ್ಬೊಬ್ಬ ಇವತ್ತು ಭಾರತ್ ಮಾತಕ್ಕೆ ಜೈ ಅಂತಾನೆ, ಹಿಂದೂಸ್ತಾನ ನಮ್ದು ಅಂತಾನೆ. 370 ರದ್ದು ಮಾಡ್ತಾರೆ. ಇಲ್ಲಿರುವಂತ ಎಲ್ಲಾ ಸವಲತ್ತುಗಳು, ಎಲ್ಲಾ ಭಾರತದ ಅಖಂಡ ಭಾರತದ ಎಲ್ಲಾ ಸವಲತ್ತುಗಳು ಕಾಶ್ಮೀರಕ್ಕೂ ಎಲ್ಲಾ ನಮ್ಮ ರಾಜ್ಯಗಳಿಗೂ ಅನ್ನೋದಾಗತ್ತೆ. ನೋಡಿ ಎಲೆಕ್ಷನ್ ಆಗತ್ತೆ. ಇಷ್ಟೆಲ್ಲ ಮಾಡೋದರ ಹಿಂದೆ ಮಾಸ್ಟರ್ ಮೈಂಡ್ ಯಾರು ಅಂದ್ಕೊಂಡ್ರಿ? ಇದೇ ಅಜಿತ್ ದೋವಲ್ ಇವರ ಚಾಣಾಕ್ಷತನ ಇವತ್ತು ಭಾರತ ಸಾರ್ವತ್ರಿಕವಾಗಿ ಅಥವಾ
ಭಾರತ ಜಾಗತಿಕವಾಗಿ ಇವತ್ತು ಸೂಪರ್ ಸಾನಿಕ್ ಅಥವಾ ಆರ್ಥಿಕ ಅತಿ ದೊಡ್ಡ ಶಕ್ತಿಯಾಗಿ ಬದಲಾಗಿದೆ. ನಮ್ಮಲ್ಲಿರೋದು ಎಷ್ಟು ಜನಸಂಖ್ಯೆ? 144 ಕೋಟಿ ಜನಸಂಖ್ಯೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು. ನಾವು ಬೆಳೆದಿರುವಂತ ಹಂತ ಎಂತದ್ದು? ನಾವು ಯಾವಾಗ ಯುದ್ಧ ಮಾಡಿ ನಾವು ಎಷ್ಟು ಕೆಳಗಡೆ ಹೋದ್ವಿ, ಅದಾದ ನಂತರ ಚೇತರಿಸ್ಕೊಂಡು ಬಂದು ನಾವೀಗ ನಿಂತಿರೋದು ವಿಶ್ವದ ಮುಂದೆ. ಚೀನಾಕ್ಕೆ ನಾವು ಎದುರಾಳಿಯಾಗಿ ನಿಲ್ತೀವಿ.